ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿವರಾತ್ರಿ ಹಬ್ಬದಲ್ಲಿ ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಮತ್ತು ನಾವು ಟೆಂಪಲ್ಗೆ ಸಂಜೆ ಹೊರಟ್ವಿ. ಬೆಳಗ್ಗೆ ಡ್ಯೂಟಿ ಇದ್ದಿದ್ದರಿಂದ ನಾವು ಟೆಂಪಲ್ಗೆ ಸಂಜೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ನಾವು ಬಂದಿರೋದು ಶಿವ ಟೆಂಪಲ್ಗೆ. ಬೇರೆ ದಿನಗಳಲ್ಲೆಲ್ಲ ಪಾರ್ಕಿಂಗ್ ಅಲ್ಲೇ ದೇವಸ್ಥಾನ ಪಕ್ಕನೇ ಇರುತ್ತೆ. ಇವಾಗ ಹಬ್ಬ ಇರೋದ್ರಿಂದ ಕ್ರೌಡ್ ಜಾಸ್ತಿ ಇರೋದ್ರಿಂದ ಕ್ರೌಡ್ ಕಮ್ಮಿ ಮಾಡೋದಕ್ಕೋಸ್ಕರ ಪಾರ್ಕಿಂಗ್ನ ಸ್ವಲ್ಪ ದೂರ ಇಟ್ಟಿದ್ದಾರೆ. ಸ್ವಲ್ಪ ಬೇಗನೆ ಬಂದಿದೆ ದೇವಸ್ಥಾನಕ್ಕೆ. ಮತ್ತು 6 ಗಂಟೆ ಮೇಲೆ ಆದರೆ ತುಂಬ ರಶ್ ಆಗಿಬಿಡ್ತಾರೆ. ದೇವಸ್ಥಾನದ ಮುಂದೆಗಡೆನೆ ಹಣ್ಣು, ಕಾಯಿ, ಹಾಲು, ಊದ್ಗಡ್ಡಿ ಏನೇನು ಬೇಕೋ ಅದೆಲ್ಲ ಮಾರ್ತಿರ್ತಾರೆ. ಪೂಜೆ ಐಟಮ್ ತೊಗೊಂಡು ಹೋಗಬೇಕು. ಇಲ್ಲಿ ಕ್ಯೂ ಹೆಂಗೆ ಮಾಡಿದ್ರು ಅಂತ ಅಂದರೆ ಫ್ಯಾಮಿಲೀಸ್ಗೆ ಒಂದು ಕ್ಯೂ ಮತ್ತು ಬ್ಯಾಚುಲರ್ಸ್ಗೆ ಒಂದು ಕ್ಯೂ ಅಂತ ಮಾಡಿದರು. ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ದೇವಸ್ಥಾನ ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ, ಕ್ರೌಡ್ ತುಂಬ ಇರೋದ್ರಿಂದ. ಅದಕ್ಕೆ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹೆಂಗನ್ಸ್ತು ಸೂಪರ್ ಆಯ್ತು. ಟ್ರಿಪ್ ನೀವು ಹೇಳಿ. ಎಲ್ಲ ಆಯ್ತು. ಕನ್ನಡ ಸಂಘ ಓಪನ್ ಮಾಡಿದಿರೋ ಓಮಾನಲ್ಲಿ ಅದು ತುಂಬಾ ಖುಷಿ ಆಯ್ತು. ಒಮಾನ್ ಟ್ರಿಪ್ ಹೆಂಗಿತ್ತು? ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ಎಲ್ಲಕ್ಕಿಂತ ಈ ಮನೇಲಿ ನೋಡ್ಕೊಂಡ್ರಲ್ಲ ಅದಂತೂ ಬಿಂದಾಸ್ ಆಗಿತ್ತು. ನಿಮಗೆ ಆಗ್ಲಿ, ಪುಟ್ಟರಾಜ್ ಅವ್ರಿಗಾಗ್ಲಿ, ಅವ್ರ ಫ್ಯಾಮಿಲಿಗೆ ಆಗ್ಲಿ, ಸ್ನೇಹಿತರಿಗೆ ಎಲ್ಲರಿಗೂ ಸಖತ್ತಾಗಿತ್ತು. ಇವರೆಲ್ಲರಿಗೂ ಒಳ್ಳೇದು. ಏನು ಒಮಾನ್ ಟ್ರಿಪ್ ಹೇಗಿತ್ತು? ಒಮಾನ್ ಅಂದ್ರೆ ಒಮಾನ್ ಅಲ್ಲೆಲ್ಲ ನಮ್ಮವರೇ. ಒಮಾನೇ ಇರೋದು. ಒಮಾನ್ ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಮೇನ್ ಇಂಪಾರ್ಟೆಂಟ್ ಹೇಳಲಿಲ್ಲ. ಒಮಾನ್ ಟ್ರಿಪ್ ಹೇಗಿತ್ತು? ಸ್ಟಡಿ ಮಾಡ್ಕೊಂಡು ಹೇಳ್ತೀನಿ ಬಿಡತ್ತ. ಒಮಾನ್ ಟ್ರಿಪ್ ಸೂಪರ್ ಆಗಿತ್ತು. ಎಲ್ಲ ಸೌಖ್ಯವಾಗಿ ನಡೀತು. ನಾವು ಸೌಖ್ಯವಾಗಿ ಮನೆ ಕಡೆಗೆ ಹೋಗ್ತೇವೆ. ಥ್ಯಾಂಕ್ ಯು. ಇಂಡಿಯಾದಿಂದ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ಇವಾಗ ಅವರು ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಅದೇ ಕಾಲೇಜ್ ಏರ್ಪೋರ್ಟಲ್ಲಿ ಜಾಸ್ತಿ ಹೊತ್ತು ಪಾರ್ಕ್ ಮಾಡೋಕ್ಕಾಗೋದಿಲ್ಲ, 10 ಮಿನಿಟ್ಸ್ ಅಷ್ಟೇ. ನಾವು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಜೈ ಭುವನೇಶ್ವರಿ.